ಎಲ್ಲಿ ಜಾತ್ರೆ ಆಗ್ಲಿ, ಎಲ್ಲಿ ಪೂಜೆ ಆಗ್ಲಿ, ಇಲ್ಲಿ ಲಿಂಗೇಶ್ವರ ಜಾತ್ರೆ, ನಾನು ಇದೇನ್ ನೋಡ್ತಾ ಬಂದಪ್ಪ. ಎಲ್ಲಿ ನೋಡಿದ್ರು ಕೇಸರಿಮಯ. ಎಲ್ಲಿ ಒಂದು ಮಾವಿನ ತೋರಣ ಇಲ್ಲ, ಹಲಸಿನ ತೋರಣ ಇಲ್ಲ, ಒಂದು ಬಾಳೆ ಕಂಬ ಇಲ್ಲ. ಇದು ದೇವ್ರು ಒಪ್ತಾನ? ಬಟ್ಟೆ ಬಾವುಟ ಹಾರಿಸ್ಬಿಟ್ರೆ ದೇವ್ರು ಒಪ್ತಾನ? ದೇವರಿಗೆ ಬೇಕಾಗಿರೋದು ತಳಿರು ತೋರಣ, ವಿಳ್ಳೆದೆಲೆ. ಎಲ್ಲಿ ದೇವರಿಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಪುಕ್ಸಟ್ಟೆ ಸಿಗುತ್ತೆ ಅಂತೇಳಿ ಬಟ್ಟೆ ಹರಿದು ಹೊಲಿಸಿ ಎಲ್ಲ ಜಾತ್ರೆಯಲ್ಲಿ ಇವ್ರದೇ ಕಾಂಟ್ರಾಕ್ಟ್. ನನಗೆ ಹೆಮ್ಮೆ ಅನಿಸ್ತೆ. ನಿನ್ನೆ ನಮ್ಮಲ್ಲಿ ಆದಿಸುಬ್ರಹ್ಮಣ್ಯ ಜಾತ್ರೆ ಆಯಿತು ಗೋಣಿಬೀಡ್ನಲ್ಲಿ. ಒಂದೇ ಒಂದು ಬಂಟಿಂಗ್ಸ್ ಎಲ್ಲೂ ಕಾಣಲಿಲ್ಲ. ಆ ಒಂದು ಕಮಿಟಿಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಇದ್ದಾರೆ. ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ಆದ್ರೆ ಇಲ್ಲಿ ಎಲ್ಲ ನೋಡ್ಬಿಟ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಈ ಹಿಂದುತ್ವದ ಈ ಒಂದು ನಾಲಿಗೆಯನ್ನ ಎಲ್ಲಾ ಕಡೆ ಚಾಚಿ ಜನರನ್ನ ಎಮೋಷನಲಿ ಒಂದು ರೀತಿ ಅವರನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನಮ್ ಜನ ಅರ್ಥ ಮಾಡ್ಕೊಳ್ಬೇಕು. ಯಾರು ಜನರಿಗೆ ನೀರು, ಸೂರು, ಗಾಳಿ, ಬೆಳಕು ತಂದು ಕೊಟ್ಟವರು, ಆದಿಯಿಂದ ಭಾಗ್ಯ ಜ್ಯೋತಿಯಿಂದ ಹಿಡಿದು ಇವತ್ತು ಆಶ್ರಯ ಮನೆ ಇರ್ಬಹುದು, ಅಂಬೇಡ್ಕರ್ ಮನೆ ಇರ್ಬಹುದು, ಇದೆಲ್ಲ ಯಾರು ಮಾಡಿದ್ದು? ಇವತ್ತು ಒಂದು ಮನೆ ಕಟ್ಟಕ್ಕಾಗಿಲ್ಲ, 1 ಗುಂಟೆ ಸೈಟ್ ಕಟ್ಟದಲ್ಲೇ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇವ್ರದ್ದು ಯಾವ ಗ್ಯಾರಂಟಿ? ನನಗೆ ಯಾರ ಪ್ರೆಸ್ನಲ್ಲಿ ಭಾವನಾ ಅನ್ನೋರು ಹೇಳ್ತಾ ಇದ್ರು, ಹಿಂದೆ ಇಂಡಿಯಾ ಶೈನಿಂಗ್, ಇಂಡಿಯಾ ಶೈನಿಂಗ್ ಅಂತ ಬಿಜೆಪಿಯವರು ವಾಜಪೇಯಿ ಕಾಲದಲ್ಲಿ ಹೇಳಿದ್ರು. ಶೈನಿಂಗ್ ಹೋಗಿ ಅದು ಹೋಗಿ ಬೇರೆ ಏನೋ ಆಯ್ತು, ಆ ರೀತಿ ಆಗಕ್ಕೂ ಸಾಧ್ಯ ಇಲ್ವಾ ಅಂತ ಹೇಳಿ. ಅದು ನಿಜ ಅನ್ನಿಸ್ಬೇಕು. ನೀವೆಲ್ಲ ಅದು ನಿಜ ಅನ್ನಿಸ್ಬೇಕು. ಮತ ಅಂದದವರಿಗೆ ಧರ್ಮದಲ್ಲಿ ಒಡೆದು ಹಾಕಿ ಈ ನಾವೆಲ್ಲರೂ ಭಾರತೀಯ ಭಾವನೆಯನ್ನ ತೊಡೆದು ಹಾಕ್ತಿರುವ ಈ ಜನರಿಗೆ ನಾವು ತಕ್ಕ ಪಾಠವನ್ನ ಕಲಿಸಬೇಕು. ಲೋಕಸಭಾ ಚುನಾವಣೆಗೆ ನೀವೆಲ್ಲರೂ ಸಿದ್ಧರಾಗಬೇಕು. ಗಾಂಧಿ, ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮತ್ತು ಇವತ್ತಿನ ನಮ್ಮ ಸೋನಿಯಾ ಗಾಂಧಿಯವರ ತ್ಯಾಗ, ಪಕ್ಷವನ್ನು ಕಟ್ಟಿದ ಒಂದು ಅವರ ಗಟ್ಟಿತನ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ರಾಜ್ಯದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ಇವರ ಒಂದು ಸೇನೆ ಏನಿದೆ, ಕಾಂಗ್ರೆಸ್ KPCC ಸೇನೆ ವತಿಯಿಂದ ಕಾಂಗ್ರೆಸ್ ಕಟ್ಟುವ ಕೆಲಸ ಆಗ್ತಿದೆ. ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು, ಸಾಥ್ ಕೊಡಬೇಕು, ಶಕ್ತಿ ತುಂಬಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ರಾಮ ಯಾರು ಅಂದ್ರೆ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್. ಈಗ ಇವ್ರೇನ್ ಹೇಳ್ತಿದ್ದಾರೆ ಕೇಳಿ ನೋಡೋಣ. ಇವತ್ತಿಂದ ಇದು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್. ಇವತ್ತು ಈ ಹಿಂದುತ್ವದವ್ರು ಹೇಳ್ತಾ ಇದ್ದಾರ. ಆಗ ಗಾಂಧಿ ಭಜನೆಗೆ ಹೇಳಿಕೊಟ್ಟಂತ ರಾಮನ ಭಜನೆ ಇದು ನೆನ್ಸ್ಕೊಂಡ್ರೆ ಇವರಿಗೆ ನಾಚಿಕೆ ಆಗಬೇಕು. ದಯವಿಟ್ಟು ತಾವೆಲ್ಲ ಸಿದ್ಧರಾಗಿ ಹೋರಾಟ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಲೋ ಭಾರತ್ ಮಾತಾ ಕಿ. ಕಾಂಗ್ರೆಸ್ ಪಕ್ಷಕ್ಕೆ